ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಬೇಲೂರಿನಲ್ಲಿ ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ ಕುರಿತು ಮಾಹಿತಿ ನೀಡಲಾಯಿತು. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯವನ್ನು ಬಿಎಲ್ಒಗಳು ಕಟ್ಟುನಿಟ್ಟಾಗಿ ಹಾಗೂ ನಿಖರವಾಗಿ ನಿರ್ವಹಿಸಬೇಕು. ಕರ್ತವ್ಯ ನಿರ್ವಹಣೆಯಲ್ಲಿ ನಿರ್ಲಕ್ಷ್ಯ ತೋರಿದರೆ ಶಿಸ್ತು ಕ್ರಮ ಕೈಗೊಳ್ಳಲಾಗುವುದು ಎಂದು ಜಿಲ್ಲಾಧಿಕಾರಿಗಳು ಎಚ್ಚರಿಕೆಯನ್ನು ನೀಡಿದರು. ಬೇಲೂರಿನಲ್ಲಿ ನಡೆದ ಬಿಎಲ್ಒಗಳು, ಬಿಎಲ್ಎಗಳು ಹಾಗೂ ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ವಿಶೇಷ ಸಮಗ್ರ ಪರಿಷ್ಕರಣೆಯ ಕುರಿತು ವಿವರವಾದ ಮಾಹಿತಿಯನ್ನು ನೀಡಿದರು. ಮತದಾರರ ಪಟ್ಟಿಯ ಪರಿಷ್ಕರಣೆ ಪ್ರಕ್ರಿಯೆ, ಎನ್ಯುಮರೇಷನ್ ಫಾರ್ಮ್ ಭರ್ತಿ, ದಾಖಲೆಗಳ ಸಲ್ಲಿಕೆ ಹಾಗೂ ಮತದಾರನ ಮಾಹಿತಿಯ ಪರಿಶೀಲನೆಯ ಕುರಿತು ಸಮಗ್ರವಾಗಿ ವಿವರಿಸಿದರು. 2002ರ ಮತದಾರರ ಪಟ್ಟಿಯ ಮಾಹಿತಿಯನ್ನು ಆಧರಿಸಿ ಮ್ಯಾಪಿಂಗ್ ಆಗಿರುವ ಮತದಾರರ ವಿವರಗಳು ಮುದ್ರಿತ ನಮೂನೆಗಳಲ್ಲಿ ಹೇಗೆ ದಾಖಲಾಗುತ್ತವೆ, ಯಾವ ಮಾಹಿತಿಗಳು ಪೂರ್ವ ಭರ್ತಿಯಾಗಿರುತ್ತವೆ ಹಾಗೂ ಹೊಸದಾಗಿ ಯಾವ ವಿವರಗಳನ್ನು ಸಲ್ಲಿಸಬೇಕು ಎಂಬ ವಿಷಯಗಳ ಬಗ್ಗೆ ಸಭೆಯಲ್ಲಿ ಚರ್ಚೆ ನಡೆಯಿತು. ಸಭಿಕರು ತಮ್ಮ ಸಂಶಯಗಳನ್ನು ವ್ಯಕ್ತಪಡಿಸಿದ್ದು, ಅಧಿಕಾರಿಗಳು ಅವುಗಳಿಗೆ ಸ್ಪಷ್ಟನೆಯನ್ನ ನೀಡಿದರು. ಮತದಾರರ ಪಟ್ಟಿಯು ದೋಷರಹಿತವಾಗಿರುವಂತೆ ಬಿಎಲ್ಒಗಳು ಮತ್ತು ಬಿಎಲ್ಎಗಳು ಸಮನ್ವಯದಿಂದ ಕಾರ್ಯವನ್ನು ನಿರ್ವಹಿಸುವಂತೆ ಜಿಲ್ಲಾಧಿಕಾರಿಗಳು ಸೂಚಿಸಿದರು. ಮಾನ್ಯ ಮುಖ್ಯ ಚುನಾವಣಾ ಅಧಿಕಾರಿಗಳ ನಿರ್ದೇಶನದಂತೆ ನಾವೇನ್ ಮಾಡ್ತಾರೆ, ಬಿಎಲ್ಒ ಸೂಪರ್ವೈಸರ್ಸ್ನ ಅಪಾಯಿಂಟ್ ಮಾಡ್ತಾರೆ. ಒಂದು 10 ಜನಕ್ಕೆ ಒಬ್ಬರಂತೆ ಅಥವಾ 8 ಜನಕ್ಕೆ ಒಬ್ಬರಂತೆ ಒಬ್ಬ ಸೂಪರ್ವೈಸರ್ಗೆ ಅಪಾಯಿಂಟ್ ಮಾಡ್ತಾರೆ. ಅಂದ್ರೆ 8ರಿಂದ 10 ಜನ ಬಿಎಲ್ಒಗೆ ಒಬ್ಬ ಸೂಪರ್ವೈಸರ್ಸ್. ಅದಕ್ಕೆ ನಾವು ಇವತ್ತು ಎಲ್ಲರೂ ಸೂಪರ್ವೈಸರ್ಸ್ಗೆ ಕರೆದಿದ್ದೇವೆ. ಓಕೆ, ಈಗ ಪ್ರತಿಯೊಬ್ಬ ಸೂಪರ್ವೈಸರ್ಗೆ ನಾನು ಹೇಳೋದು ಇಷ್ಟೇ, ನಿಮಗೆ ಗೊತ್ತಿರಬೇಕು ನಿಮ್ಮ ಟೀಮಲ್ಲಿ ಎಷ್ಟು ಜನ ಬಿಎಲ್ಒಸ್ ಇದ್ದಾರೆ ಗೊತ್ತಿರಬೇಕು. ಅವರ ಹೆಸರೇನು, ಅವರ ಫೋನ್ ನಂಬರ್ ಏನು, ಯಾಕಂದ್ರೆ ನಾವು ಮುಖ್ಯ ಪ್ರಕ್ರಿಯೆ ಮಾಡಲಿಕ್ಕೆ ಹೊರಟಿದ್ದೇವೆ ಚುನಾವಣಾ. ಈ ಸಂದರ್ಭದಲ್ಲಿ ಮುಸ್ಲಿಂ ಒಕ್ಕೂಟದ ಗೌರವಾಧ್ಯಕ್ಷ ನವೀದ್ ಅವರು ಮಾತನಾಡಿ, ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ ಮತದಾರರಿಂದ ಪಡೆಯಲಾಗ್ತಾ ಇರುವ ದಾಖಲಾತಿಗಳು ಹಾಗೂ ಅವುಗಳ ಪರಿಶೀಲನೆಯ ಕುರಿತು ಜಿಲ್ಲಾಧಿಕಾರಿಗಳಿಗೆ ಪ್ರಶ್ನೆಗಳನ್ನು ಕೇಳಿದರು. ಇದಕ್ಕೆ ಜಿಲ್ಲಾಧಿಕಾರಿಗಳು ಅಗತ್ಯ ಸ್ಪಷ್ಟನೆಯನ್ನ ನೀಡಿ ನಿಯಮಾನುಸಾರ ದಾಖಲಾತಿಗಳನ್ನು ಪರಿಶೀಲಿಸಿ ಮತದಾರರ ಪಟ್ಟಿಯನ್ನು ನವೀಕರಿಸಲಾಗುವುದು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಅಧಿಕಾರಿ ಲತಾ ಕುಮಾರಿ, ಬೇಲೂರು ತಹಸೀಲ್ದಾರ್ ಶ್ರೀಧರ್, ಅರಸೀಕೆರೆ ತಹಸೀಲ್ದಾರ್ ಸಂತೋಷ್, ಬೇಲೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನಿಶಾಂತ್, ಮುಸ್ಲಿಂ ಒಕ್ಕೂಟ ಗೌರವ ಅಧ್ಯಕ್ಷರು ನವೀದ್, ಅಧ್ಯಕ್ಷರು ನಾಯಿಮ್, ಅಬ್ದುಲ್ ಸಮದ್, ಜಮಾಲ್, ಸಖೀಬ್ ಉಪಸ್ಥಿತರಿದ್ದರು. ಪತ್ನಿ ಅವರು ನಿಧನದ ನಂತರ ಪಡೆಯುತ್ತಿರುವ ಪಿಂಚಣಿ ಆಧಾರಿತ ದಾಖಲೆಗಳು ಎಸ್ಐಆರ್ ಪ್ರಕ್ರಿಯೆಗೆ ದಾಖಲಾತಿಯಾಗಿ ಸ್ವೀಕರಿಸುತ್ತೀವಿ. ಎರಡನೇದಾಗಿ ಸರ್ಕಾರದಿಂದ ನೀಡ್ತಾ ಇರುವ ವೃದ್ಧಾಪ್ಯ ವೇತನ, ಸಂಧ್ಯಾ ಸುರಕ್ಷಾ ಯೋಜನೆ ಈ ಪತ್ರಗಳು ಮಾನ್ಯತೆ ಇದೆಯೇ? ಅದೇ ರೀತಿ ಪಾನ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್ ಇತರೆ ಸರ್ಕಾರಿ ದಾಖಲೆಗಳಲ್ಲಿ ಜನ್ಮ ದಿನಾಂಕ ನಮೂದಾಗಿದ್ದಲ್ಲಿ ಅವುಗಳನ್ನು ಜನ್ಮ ದಿನಾಂಕದ ಪುರಾವೆಯಾಗಿ ಸ್ವೀಕರಿಸುತ್ತೀರಾ? 19